ನಮಸ್ಕಾರ. ಇದು ಮೆಗಾ ಫೋಕಸ್. ನಾನು ಶಶಿಧರ್ ಭಟ್. ಎಂದಿನಂತೆ 3 ಪ್ರಮುಖ ಸುದ್ದಿಗಳ ಜೊತೆಗೆ ತಮ್ಮ ಎದುರು ಹಾಜರಾಗಿದೆ. ಸುದ್ದಿಯ ಹಿಂದಿನ ಸುದ್ದಿಯನ್ನು ತೆರೆದಿಡುವ ಒಂದು ಯತ್ನ. ಹಾಗೆಯೇ ಇವತ್ತು ಮೊದಲ ಸುದ್ದಿ, ಅದರ ಶೀರ್ಷಿಕೆ ನಾ ಕೊಡೋದು ಯಾವುದು ಸತ್ಯ ಯಾವುದು ಸುಳ್ಳು. ಯಾಕೆ ಗೊತ್ತಾ? ಇರಾನ್ ಯುದ್ಧ ಪ್ರಾರಂಭ ಆದ ಮೇಲೆ ಭಾರತದಲ್ಲಿ ಅದು ಬೀರಿದ ಪರಿಣಾಮ ಯಾವುದು? ಮಾಧ್ಯಮಗಳಲ್ಲಿ ಒಂದು ರೀತಿಯ ಹೇಳಿಕೆಗಳು ಬರ್ತಾಯಿವೆ, ಸುದ್ದಿಗಳು ಬರ್ತಿವೆ, ವರದಿಗಳು ಬರ್ತಿವೆ, ಬೈಟ್ಗಳು ಬರ್ತಿವೆ. ಸರ್ಕಾರ ಇನ್ನೊಂದು ರೀತಿ ಹೇಳ್ತಾ ಇದೆ. ಸರ್ಕಾರದಲ್ಲೂ ಕೂಡ ಮೋದಿಯವರು, ಪ್ರಧಾನಿ ನರೇಂದ್ರ ಮೋದಿಯವರು ಒಂದು ಹೇಳಿಕೆ ನೀಡಿದರೆ, ಪೆಟ್ರೋಲಿಯಂ ಸಚಿವರು ಹರ್ದೀಪ್ ಸಿಂಗ್ ಪುರಿಯವರು ಇನ್ನೊಂದು ರೀತಿ ಹೇಳಿಕೆ ನೀಡ್ತಾರೆ. ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲದಿರುವ ಸ್ಥಿತಿ ನಿರ್ಮಾಣ ಆಗಿದೆ. ತಾವೆಲ್ಲ ನೋಡಿರ್ಬೋದು, ಮಾಧ್ಯಮಗಳಲ್ಲಿ ಹಲವು ಕಡೆ ಪೆಟ್ರೋಲ್ಗಾಗಿ, ಡೀಸೆಲ್ಗಾಗಿ, LPGಗಾಗಿ ಜನ ಕ್ಯೂ ನಿಂತಿದ್ದು. ಅದು ಸತ್ಯನ ಅಥವಾ ಸುಳ್ಳ? ಸರ್ಕಾರ ಹೇಳ್ತಿದೆ ಏನೂ ತೊಂದರೆ ಇಲ್ಲ. ಇವತ್ತು ಬಂದ ವರದಿಯ ಪ್ರಕಾರ ಸುಮಾರು ಇನ್ನು 60 ದಿನಗಳಿಗೆ ಸಾಕಾಗುವಷ್ಟು ಇಂಧನ ನಮ್ಮಲ್ಲಿ ಇದೆಯಂತೆ. LPG ಕೂಡ 1 ತಿಂಗಳಿಗೆ ತೊಂದರೆ ಇಲ್ಲ ಅಂತ ಸರ್ಕಾರ ಹೇಳಿದೆ. ಸತ್ಯ ಯಾರದ್ದು, ಸುಳ್ಳು ಯಾರು? ಹಾಗಿದ್ರೆ ಮಾಧ್ಯಮಗಳಲ್ಲಿ ಬರ್ತಾ ಇರುವ ವರದಿ ಸುಳ್ಳ? ಹಾಗೆಯೇ ಸರ್ಕಾರದಲ್ಲಿ, ಫಾರ್ ಎಕ್ಸಾಂಪಲ್, ಮೋದಿಯವರು ಸಂಸತ್ನಲ್ಲಿ ಮಾತಾಡಿದ್ದನ್ನು ತಾವು ಗಮನಿಸಿರ್ಬೋದು. ಮೋದಿಜಿ ಒಂದು ಮಾತನ್ನು ಹೇಳಿದರು. ಅವರು ಲಾಕ್ಡೌನ್ ಆದಂಥದ್ದು, ಕೊರೋನಾ ಬಂದಂಥ ಸಂದರ್ಭದಲ್ಲಿ ಲಾಕ್ಡೌನ್ ಆದ ಸಮಯವನ್ನು, ಆ ದಿನಗಳನ್ನು ಅವರು ನೆನಪು ಮಾಡ್ಕೊಂಡು ಅಂತಹ ಸ್ಥಿತಿ ಬರಬಹುದು ಅಂತ ಪ್ರಧಾನಿಯವರು. ಅದು ಯಾವುದರ ಮುನ್ಸೂಚನೆ? ಆ ಸ್ಥಿತಿಗೆ ನಾವು ಸಿದ್ಧರಾಗಿರಬೇಕು ಅನ್ನುವ ಮಾತನ್ನು ಪ್ರಧಾನಿ किया जा रहा है। अध्यक्ष जी, इस युद्ध के कारण दुनिया में जो कठिन हालात बने हैं, उनका प्रभाव लंबे समय तक बने रहने की आशंका है। इसलिए हमें तैयार रहना होगा, हमें एकजुट रहना होगा। हम कोरोना के समय भी एकजुटता से ऐसी चुनौतियों का सामना कर चुके हैं। अब हमें फिर से उसी तरह तैयार रहने की आवश्यकता है। ಇವತ್ತು ಹರ್ದೀಪ್ ಸಿಂಗ್ ಪುರಿ ಅವರು ಲಾಕ್ಡೌನ್ ಆಗುವ ಸ್ಥಿತಿ ಇಲ್ಲ ಅಂತ ಅಂದರು. ಪ್ರಧಾನಿ ಹೇಳಿದ ಸತ್ಯನ, ಪುರಿ ಅವರು ಹೇಳಿದ್ದು ಸತ್ಯನ? ಈ ಸರ್ಕಾರದಲ್ಲಿ ಯಾರೋ ಇಡ್ಲಿ ವಡೆನೋ ಪೂರಿನೋ ಎಲ್ಲ ಮಾತಾಡ್ತಾರೆ, ಯಾರು ಏನು ಹೇಳ್ತಾರೆ ಗೊತ್ತಲ್ಲ. ಅದರೊಳಗೆ ಮಾಧ್ಯಮದಲ್ಲಿ ಬಂದು. ಸೊ ನಾನು ಹೇಳ್ತಾ ಇರೋದು, ಒಂದು ಸ್ವಲ್ಪ ಮಟ್ಟಿಗೆ ಮಾಧ್ಯಮವೂ ಕೂಡ ಇಲ್ಲಿ ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತೇವೆ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಯಾವುದೋ ಒಂದು ಊರಿನಲ್ಲಿ ಅಂದ್ಕೊಳ್ಳಿ, ಒಂದು ಪಟ್ಟಣದಲ್ಲಿ 4-6 ಪೆಟ್ರೋಲ್ ಬಂಕ್ ಇದ್ದಾಗ ಯಾವುದೋ ಒಂದು ಪೆಟ್ರೋಲ್ ಬಂಕ್ನಲ್ಲಿ ಇಲ್ಲದೇ ಇರ್ಬೋದು, ಡೀಸೆಲ್ ಪೆಟ್ರೋಲ್ ಇಲ್ಲದೇ ಇರ್ಬೋದು. ಅದು ಸಾಮಾನ್ಯವಾದ್ದು, ಭಾಳ ಸಂದರ್ಭದಲ್ಲಿ ಆಗುತ್ತೆ. ಬೆಂಗಳೂರಲ್ಲಿ ನಾನು ನೋಡಿದೆ, ಎಷ್ಟೋ ಸಂದರ್ಭದಲ್ಲಿ ಪೆಟ್ರೋಲ್ ಟ್ಯಾಂಕರ್ಗಳು ಬರೋದು ವಿಳಂಬ ಆಗುತ್ತೆ ಸಾಮಾನ್ಯ ದಿನಗಳಲ್ಲಿ. ಆವಾಗ ಯಾವುದೋ ಒಂದು ಪೆಟ್ರೋಲ್ ಬಂಕ್ನಲ್ಲಿ ಬೋರ್ಡ್ ಹಾಕಿರ್ತಾರೆ, ಇವತ್ತು ಪೆಟ್ರೋಲ್ ಇಲ್ಲಿ ಲಭ್ಯವಿಲ್ಲ ಅಂತ. ಸೊ ಇದು ಈ ತಾರತಮ್ಯ ಜ್ಞಾನ ಅನ್ನೋದು ಇರಬೇಕು ಮಾಧ್ಯಮದಲ್ಲಿ. ಸೊ ಇವರು ಹೋಗ್ಬಿಡೋದು, ಯಾವುದೋ ಒಂದು ಇದರಲ್ಲಿ ಕ್ಯೂ ನಿಂತಿರ್ತಾರೆ, ಅದನ್ನು ಹಿಡಿದು ಇಡೀ ಆ ಊರಿನಲ್ಲಿ, ಪಟ್ಟಣದಲ್ಲಿ ಪೆಟ್ರೋಲ್ ಬಂಕೇ ಇಲ್ಲ ಅನ್ನೋ ಸ್ಥಿತಿ ನಿರ್ಮಾಣ, ಪ್ಯಾನಿಕ್ ಆಗಿ ಜನರನ್ನು ಸಿದ್ಧಪಡಿಸುವಂಥದ್ದು. ಜನ ಪ್ಯಾನಿಕ್ ಆದ ಕಡೆ ಏನಾಗುತ್ತೆ, ಒಂದು ಪೆಟ್ರೋಲ್ ಬಂಕ್ನಲ್ಲಿ ಎಲ್ಲೋ ಬೋರ್ಡ್ ಹಾಕಿದ್ದನ್ನು ಮಾಧ್ಯಮ ತೋರಿಸಿದ ಕ್ಷಣ ಉಳಿದು ಎಲ್ಲ ಪೆಟ್ರೋಲ್ ಬಂಕ್ ಸುತ್ತಲೂ ಜನ ಜಮಾಯಿಸೋಕೆ ಶುರು ಮಾಡ್ತಾರೆ, ಉದ್ದುದ್ದ ಕ್ಯೂಗಳು ಶುರುವಾಗ್ತವೆ. ಆಗ ಒತ್ತಡ ಪ್ರಾರಂಭ. ಅದರಿಂದ ಇಂತಹ ವಿಚಾರಗಳಲ್ಲಿ ಒಂದು ವರದಿಯನ್ನು ಮಾಡುವಾಗ ಮಾಧ್ಯಮಕ್ಕೆ ಇರಬೇಕಾದಂತಹ ಸಾಮಾಜಿಕ ಜವಾಬ್ದಾರಿ ಇದು ಒಂದು. ಇನ್ನೊಂದು, ಸರ್ಕಾರ ಕೂಡ ಸುಳ್ಳು ಹೇಳುವ ಚಾನ್ಸಸ್ ಇದೆ, ಇಮೇಜ್ ಬಿಲ್ಡ್ ಮಾಡೋದು. ನನ್ನ ಹತ್ರ ಯಾರೋ ಕೇಳಿದ್ರು, ಅಲ್ಲ ಮೋದಿಯವರು ಹೇಳಿದ್ರಲ್ಲ ಲಾಕ್ಡೌನ್ ಸ್ಥಿತಿ ಬರಬಹುದು ಅಂತ, ಏನು ಅಂತ. ನನಗನ್ನಿಸುವ ಹಾಗೆ ಇಡೀ ಈ ಒಂದು ಸ್ಥಿತಿಯನ್ನು ರಾಜಕೀಯವಾಗಿ ಬಳಸಿಕೊಳ್ಳುವ ಒಂದು ಯತ್ನ. ಅಂದರೆ ಕೊರೋನಾದಲ್ಲಿ ಯಾವ ಸ್ಥಿತಿ ಬಂತೋ
ಅವತ್ತು ನಾವು ನಿಮಗೆ ಪರಿಹಾರವನ್ನು ಒದಗಿಸಿದ್ದೀವಿ. ಇವತ್ತು ಕೂಡ ಕೊರೋನಾ ಅಂತ ಸ್ಥಿತಿ, ಲಾಕ್ಡೌನ್ ಸ್ಥಿತಿ ಬಂದರೂ ನಾವಿದ್ದೇವೆ. ಈ ರೀತಿ ರಾಜಕೀಯ ಬಳಕೆಗೆ ನೀಡ್ತಾ ಇರುವಂಥ ಹೇಳಿಕೆ ಇರಬಹುದಾದ ನನಗೆ ಹಾಗೆ ಅನಿಸುತ್ತೆ. ಯಾಕೆಂದರೆ ಒಂದು ಸರ್ಕಾರ ಅಂದ ತಕ್ಷಣ ಅಲ್ಲಿ ಇರುವವರ ಹೇಳಿಕೆಗಳಲ್ಲಿ ವ್ಯತ್ಯಾಸ ಇರ್ತದೆ. ಪ್ರೈಮ್ ಮಿನಿಸ್ಟರ್ ಒಂದು ಹೇಳೋದು, ಆ ಮಂತ್ರಿಗಳು ಒಂದು ಹೇಳೋದು, ಅಧಿಕಾರಿಗಳೊಂದು ಹೇಳೋದು, ಇದ್ದಕ್ಕಿದ್ದಾಗ ಜನಗಳಿಗೆ ಪ್ರಶ್ನೆ ಮೂಡುತ್ತೆ, ಏನಪ್ಪ ಇದು, ಏನಾಗ್ತಾ ಇದೆ ಆ್ಯಕ್ಚುಲಿ ಅಂತ. ನನಗಂತೂ ಆ ಪ್ರಶ್ನೆ ಮೂಡ್ತಾ ಇದೆ. ನಾನು ನಿನ್ನೆ ಬಹಳ ಹೊತ್ತಿನವರೆಗೆ ಪೆಟ್ರೋಲ್ ಬಂಕ್ ಸುತ್ತಾಕ ಬಂದೆ ಆ್ಯಸ್ ಎ ರಿಪೋರ್ಟರ್, ನೋಡೋಣ ಅಂದ್ಕೊಂಡು. ನಾನು ದಟ್ ಬೆಂಗಳೂರಿನ 10 ಪೆಟ್ರೋಲ್ ಬಂಕ್ಗಳಿಗೆ ನಾನು ಸ್ಕೂಟರ್ನಲ್ಲಿ ಓಡಾಡಿದೆ. ಮೈಸೂರು ಸರ್ಕಲ್ ಹತ್ರ ಹೋದೆ, ಮೈಸೂರು ರೋಡ್ಗೆ ಹೋದೆ, ಈ ಕಡೆ ರಾಜಾಜಿನಗರ, ವಿಜಯನಗರ ಎಲ್ಲ ಪೆಟ್ರೋಲ್ ಬಂಕ್ನಲ್ಲೂ ಪೆಟ್ರೋಲು ಇತ್ತು. ಆದ್ದರಿಂದ ಈ ಪ್ಯಾನಿಕ್ ಸಿಚುವೇಶನ್ ಇದೆಯಲ್ಲ, ಮಾಧ್ಯಮಗಳು ಮಾಡಿಕೊಡೋದು, ಸರ್ಕಾರ ಕೂಡ ಮಂತ್ರಿಗಳಿದಾರಲ್ಲ ಒಬ್ಬೊಬ್ಬರು ಒಂದೊಂದು ಹೇಳಿಕೆ ನೀಡಿ ಜನರಿಗೆ ಗೊಂದಲ ಉಂಟು ಮಾಡಿ ರಾಜಕೀಯ ಲಾಭ ಪಡೆಯೋದು ಮಜಾ ಉಡಾಯಿಸೋಕೆ ನೋಡಬಾರ್ದು.